ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಚಂಡಭೈರವ ದೇವ್ರ ಬಗ್ಗೆ ಕೇಳಿರ್ಬೋದಲ್ವಾ? ಇವರು ಬಂದ್ಬಿಟ್ಟು ಅಷ್ಟಭೈರವರಲ್ಲಿ ಒಬ್ರು. ನೀವು ಸಂಕ್ಷಿಪ್ತವಾಗಿ ಈ ಕತೆ ಕೇಳಿಲ್ಲ ಅಂದ್ರೆ ಈಗ ನಾನು ಚಂಡಭೈರವ ಕತೆ ಹೇಳ್ತಾ ಬರ್ತೀನಿ, ಕೇಳ್ತಾ ಬನ್ನಿ. ಹರಿದ್ರಾ ತೀರ್ಥದ ತಟದಲ್ಲಿ ಶ್ರೀ ಬನಶಂಕರಿಯಿಂದ ಸ್ಥಾಪಿತವಾದ ಅಷ್ಟಭೈರವರಲ್ಲಿ ಪ್ರಮುಖನಾದ ಚಂಡನೆಂಬುವನು ಪ್ರಾಣಾಯಾಮ ನಿರೋಧಿಸಿ ಹರಿಷಡ್ವರ್ಗಗಳನ್ನು ಜಯಿಸಿ ಅದೇ ಹರಿದ್ರಾ ತೀರ್ಥದಲ್ಲಿ ಮಿಂದು ಮಡಿಯಾಗಿ ಶ್ರೀದೇವಿಯನ್ನು ಕುರಿತು ತಪವನ್ನಾಚರಿಸ ಹತ್ತಿದನು. ಈ ರೀತಿಯಾಗಿ ದೇಹವನ್ನು ದಂಡಿಸಿ ತಪವನ್ನಾಚರಿಸುವ ಚಂಡೇಶನಿಗೆ ಶ್ರೀ ಬನಶಂಕರಿಯು ಮೆಚ್ಚಿ ಪ್ರಸನ್ನಳಾದಳು. ಆತನ ಮಸ್ತಕದ ಮೇಲೆ ವರದ ಹಸ್ತವನ್ನಿಟ್ಟು, ಭೈರವಿ, ಪ್ರಮುಖ ಚಂಡೇಶನೇ, ನಿನ್ನ ತಪಕ್ಕೆ ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರಗಳನ್ನು ಇಚ್ಛಿಸು, ಅವುಗಳನ್ನು ಕೊಡುತ್ತೇನೆಂದು ನುಡಿಯಲು ಚಂಡೇಶನು ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಜಗಜ್ಜನನಿ, ನನಗೆ ನಿನ್ನ ಪಾದ ಕಮಲಗಳ ಪೂಜೆಯೇ ತ್ರಿಕಾಲದಲ್ಲಿ ಸಾಂಗವಾಗುವಂತೆ ಅನುಗ್ರಹಿಸು. ಇದೇ ನನ್ನ ಬಲವಾದ ಬೇಡಿಕೆ. ಆಗಲಿ, ನಿನ್ನ ಇಚ್ಛೆಯಂತೆ ವರವನ್ನು ದಯಪಾಲಿಸುವೆನು. ನನ್ನ ಸೇವಕರಲ್ಲಿ ನೀನು ಅಗ್ರಗಣ್ಯನಾಗಿದ್ದು ಈ ಪವಿತ್ರ ಕ್ಷೇತ್ರದ ರಕ್ಷಕನಾಗಿ ಸದಾವ ಕಾಲದಲ್ಲಿ ಇಲ್ಲಿಯೇ ವಾಸವಾಗಿರು. ನನ್ನ ಈ ಪುಣ್ಯಮಯವಾದ ತಾಣದಲ್ಲಿ ಪಾಪಕರ್ಮಗಳನ್ನು ಮಾಡಿದ ಚಾಂಡಾಲನಿಗೆ ದಯೆಯಿಲ್ಲದೆ ಶಿಕ್ಷೆ ಮಾಡು. ನೀನು ಇದೇ ಹರಿದ್ರಾ ತೀರ್ಥದಲ್ಲಿ ದಿವ್ಯ ರೂಪವನ್ನು ಧರಿಸಿ ನಿನ್ನ ಅನುಯಾಯಿಗಳಾದ ಭೈರವರಿಂದ ಸೇವಿಸುವವನಾಗಿ ಅಗ್ರಗಣ್ಯನಾಗಿರು. ಈ ತೀರ್ಥದ ತಟದಲ್ಲಿ ನಿನ್ನ ಹೆಸರಿನಿಂದ ಸುಂದರವಾದ ಶಿವಲಿಂಗವು ಉದ್ಭವಿಸುವುದು. ಆ ಶಿವಲಿಂಗದ ದರ್ಶನ ಮಾತ್ರದಿಂದ ಸರ್ವ ಪಾಪಗಳೂ ನಿಲ್ಲದಲೇ ಓಡಿ ಹೋಗುವಂತೆ ನನ್ನ ಆಶೀರ್ವಾದವಿದೆ. ಇದು ನಿತ್ಯ ಪೂಜೆಯಿಂದ ಸರ್ವ ಸಿದ್ಧಿಗಳು ಪ್ರಾಪ್ತವಾಗುವವು. ಶಿವಲಿಂಗ ಪೂಜೆ ಇಲ್ಲದೆ ಯಾರು ನನ್ನನ್ನು ಪೂಜಿಸುವರೋ ಅವರಿಗೆ ನನ್ನ ಪೂಜಾ ಫಲವು ಲಭಿಸುವುದಿಲ್ಲ. ಮೊದಲು ನಿನ್ನ ಹೆಸರಿನಿಂದ ಶಿವಲಿಂಗದ ಪೂಜೆ, ನಂತರ ನನ್ನ ಪೂಜೆ ನಡೆಯಲಿ ಎಂದು ನುಡಿದು ಶ್ರೀದೇವಿಯ ಹರಿದ್ರಾ ತೀರ್ಥದಲ್ಲಿಂದ ಸ್ವಯಂ ತೇಜದ ಶಿವಲಿಂಗವನ್ನು ಸೃಷ್ಟಿಸಿ ಹರಿದ್ರಾ ತೀರ್ಥ ದಂಡೆಯ ಮೇಲೆ ಸ್ಥಾಪಿಸಿದಳು. ಆ ಶಿವಲಿಂಗದಲ್ಲಿ ಚಂಡಭೈರವನನ್ನು ಆಹ್ವಾನಿಸಿದಳು. ಸದಾ ಜಾಗೃತನಾಗಿರುವಂತೆ ಆಶೀರ್ವದಿಸಿದಳು. ಚಂಡೇಶನಿಗೆ ಮಸ್ತಕದಲ್ಲಿ ಅಭಯ ಹಸ್ತವನ್ನಿಟ್ಟಳು. ನಂತರ ತೀರ್ಥದ ಸುತ್ತಲೂ ಮತ್ತೆ 8 ಲಿಂಗಗಳನ್ನು ಸ್ಥಾಪಿಸಿದಳು. ಅವುಗಳಲ್ಲಿ ಉಳಿದ ಭೈರವರನ್ನು ಆಹ್ವಾನ ಮಾಡಿದಳು. ಅಂದಿನಿಂದ ಚಂಡಭೈರವನು ದೇವಿಯ ಅಪ್ಪಣೆಯ ಮೇರೆಗೆ ಶ್ರೀ ಬನಶಂಕರಿ ಕ್ಷೇತ್ರವನ್ನು ರಕ್ಷಿಸುತ್ತಾ ತಾಣದ ಪಾವಿತ್ರ್ಯಕ್ಕೆ ಕಲಂಕ ಬರದಂತೆ ಜಾಗೃತನಾಗಿ ಕಾವಲು ಮಾಡ ಹತ್ತಿದನು. ಮುಂದೆ ಬನಶಂಕರಿಯು ಪ್ರತಿಮೆಯಲ್ಲಿ ಪ್ರವೇಶ ಮಾಡಿದಳು. ಈ ರೀತಿಯಾಗಿ ಅಗಸ್ತ್ಯ ಮಹಾಮುನಿಗಳು ತನ್ನ ಮಡದಿ ಲೋಪಾಮುದ್ರೆಯ ಇಚ್ಛೆಯಂತೆ ಚಂಡಭೈರವನ ವೃತ್ತಾಂತವನ್ನು ಹೇಳಿದರು. ಅನಂತರ ಅಗಸ್ತ್ಯರು ತನ್ನ ಹೆಂಡತಿ ಮತ್ತು ಶಿಷ್ಯಗಣಗಳೊಂದಿಗೆ ಪವಿತ್ರವಾದ ಹರಿದ್ರಾ ತೀರ್ಥದಲ್ಲಿ ಸ್ನಾನ ಮಾಡಿ ಪವಿತ್ರಾತ್ಮವಾಗಿ ಚಂಡೇಶನನ್ನು ಮತ್ತು ಅಷ್ಟಭೈರವನನ್ನು ಪೂಜಿಸಿ ಶ್ರೀ ಬನಶಂಕರಿಯನ್ನು ಪೂಜಿಸಲು ದೇವಾಲಯಕ್ಕೆ ಹೊರಟರು. ಬಾಗಿಲದಲ್ಲಿದ್ದ ಶ್ರೀ ವಿಘ್ನೇಶ್ವರನನ್ನು, ಆಮೇಲೆ ದ್ವಾರಪಾಲಕರನ್ನು ನವವಿಧವಾಗಿ ಪೂಜಿಸಿ ದೇವಿಯ ಗರ್ಭ ಗುಡಿಯನ್ನು ಸೇರಿದನು. ದೇವಿಯನ್ನು ಅನೇಕ ಉಪಚಾರಗಳಿಂದ ಪೂಜಿಸಿ ಧ್ಯಾನಿಸಿದನು. ಅಗಸ್ತ್ಯರ ಭಕ್ತಿಗೆ ಮೆಚ್ಚಿದವಳಾಗಿ ಅವರಿಗೂ ಅವರ ಮಡದಿ ಲೋಪಾಮುದ್ರೆಗೂ ಅವರ ಶಿಷ್ಯಗಣಗಳಿಗೆ ಬನಶಂಕರಿಯು ಆಶೀರ್ವದಿಸಿದಳು. ಆಮೇಲೆ ಋಷಿಗಳು ಸುಪ್ರಸಿದ್ಧವಾದ ತೈಲತೀರ್ಥದ ಪಯಣ ಬೆಳೆಸಿದರು. ಇದು ಚಂಡಭೈರವನ ಕತೆ. ನಿಮಗೆ ಈ ಸಂಪೂರ್ಣ ಕತೆ, ಸಂಕ್ಷಿಪ್ತವಾದ ಕತೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ ಕೂಡ, ಸೊ ಬೇರೆಯವರು ಸಹ ಈ ಕತೆನ ಕೇಳ್ತಾ ಬರಲಿ. ಸೊ ಮುಂದಿನ ವಿಡಿಯೋಲಿ ಸಿಗುವ. ಶುಭೋದಯ. ಹರೇ ಕೃಷ್ಣ. ರಾಧೆ ರಾಧೆ. ಧನ್ಯವಾದಗಳು.